ವರಮಹಾಲಕ್ಷ್ಮಿ ಹಬ್ಬದ ದಿನ ಲಕ್ಷ್ಮಿಯನ್ನ ಕೂರಿಸಿ ಅವಳಿಗೆ ಅಲಂಕಾರಗಳನ್ನ ಮಾಡಿ ಚಿನ್ನ ದುಡ್ಡು ಇಡೋದ್ರಿಂದ ಆಕೆ ಒಲಿಯಲ್ಲ. ಹಿಂದೆ ವೈಕುಂಠದಲ್ಲಿ ಮಹಾವಿಷ್ಣು ಒಂದು ದಿನ ಯೋಗ ನಿದ್ರೆಗೆ ಜಾರ್ತಾರೆ. ಆಗ ವೈಕುಂಠದಲ್ಲಿ ಶಿಸ್ತು ಕಳ್ಕೊಳ್ಳುತ್ತೆ. ಸ್ವಾಮಿಯ ಶಂಕು ಚಕ್ರಗಳು ಗದೆಗಳು ಎಲ್ಲಂದ್ರಲ್ಲೇ ಬಿದ್ದಿರುತ್ತೆ. ಆದಿಶೇಷನ ಮೇಲೆ ಚೆಲ್ಲಾಪಿಲ್ಲಿ ಆಗ್ಬಿಟ್ಟಿರುತ್ತೆ. ವೈಕುಂಠದ ಸೇವಕರು ಅಸಡೆಯಿಂದ ಕೆಲಸಗಳನ್ನ ಮಾಡ್ತಿರ್ತಾರೆ. ವೈಕುಂಠ ಸ್ವಚ್ಛವಾಗಿ ಇಲ್ದಿರದನ್ನ ನೋಡಿ ಮಹಾಲಕ್ಷ್ಮಿ ಅವರಿಗೆ ಏನು ಹೇಳ್ತೀರಾ ವೈಕುಂಠವನ್ನೇ ಬಿಟ್ಟು ಹೊರಟೋಗ್ತಾರೆ. ಮುಂದೆ ಮಹಾವಿಷ್ಣು ಯೋಗ ನಿದ್ರೆಯಿಂದ ಎದ್ದೇಳ್ತಾರೆ. ವೈಕುಂಠದ ಸ್ಥಿತಿಯನ್ನ ನೋಡಿ ಬೆರಗಾಗ್ತಾರೆ. ಅತ್ತ ಮಹಾಲಕ್ಷ್ಮಿ ವೈಕುಂಠವನ್ನ ಬಿಟ್ಟಿರೋದ್ರಿಂದ ಇಡೀ ವಿಶ್ವವೇ ತನ್ನ ಕಳೆಯನ್ನ ಕಳ್ಕೊಳ್ತಿರತ್ತೆ. ಆಗ ಮಹಾವಿಷ್ಣು ಏನ್ ಮಾಡ್ತಾರೆ ಗೊತ್ತಾ? ತಾವೇ ಖುದ್ದಾಗಿ ವೈಕುಂಠದ ಸ್ವಚ್ಛತಾ ಕಾರ್ಯಕ್ಕೆ ಇಳಿತಾರೆ. ವೈಕುಂಠವನ್ನ ಅವರೊಬ್ಬರೇ ಇಡೀ ದಿನ ಸ್ವಚ್ಛ ಮಾಡ್ತಾರೆ. ವೈಕುಂಠ ಸ್ವಚ್ಛವಾದ ಮೇಲೆ ಮಹಾಲಕ್ಷ್ಮಿಯನ್ನ ಕರೀತಾರೆ. ಆಗ ಮಹಾಲಕ್ಷ್ಮಿ ವೈಕುಂಠಕ್ಕೆ ಬರ್ತಾಳೆ. ಮಹಾವಿಷ್ಣುಗೆ ಆಗ ತಿಳಿಯುತ್ತೆ, ಎಲ್ಲಿ ಶಿಸ್ತು ಸ್ವಚ್ಛತೆ ಇರೋದಿಲ್ವೋ ಅಲ್ಲಿ ಲಕ್ಷ್ಮಿ ಇರೋದಿಲ್ಲ ಅನ್ನೋದು. ನಾವು ವರ್ಷವಿಡೀ ಶಿಸ್ತು ಸ್ವಚ್ಛತೆ ಇಲ್ದಿರ ವರ್ಷಕ್ಕೆ ಒಮ್ಮೆ ಅವಳನ್ನ ಕೂರಿಸಿ ಲಕ್ಷ್ಮಿ ಬಾರಮ್ಮ ಅಂದ್ರೆ ಆಕೆ ಬರ್ತಾಳ? ಬರಲ್ಲ. ಎಲ್ಲರೂ ನಮ್ಮ ಸುತ್ತಮುತ್ತ ಜಾಗಗಳನ್ನ ಸ್ವಚ್ಛವಾಗಿ ಇಡೋಣ, ಲಕ್ಷ್ಮಿಯನ್ನ ಬರಮಾಡ್ಕೊಳ್ಳೋಣ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯನ್ನ ಕೂರಿಸಿದಿರಾ? ಹಾಗಾದ್ರೆ ನಿಮ್ಮ ಮನೆ ಲಕ್ಷ್ಮಿ ಫೋಟೋವನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ.